ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೆಂತ್ಯ ಮುದ್ದೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅರ್ಧ kg ಅಕ್ಕಿ ತೊಗೊಂಡಿದ್ದೀನಿ, ಅರ್ಧ kg ಉದ್ದಿನಕಾಳು ಸಿಪ್ಪೆ ತೆಗೆದೇ ಇರೋದು ಕಪ್ಪು ಉದ್ದಿನಕಾಳು ತೊಗೊಂಡಿದ್ದೀನಿ, ಅರ್ಧ kg. ಅರ್ಧ kgಯಷ್ಟು ಮೆಂತ್ಯ, ಅರ್ಧ kgಯಷ್ಟು ಗೋಧಿ, ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಥರ ಮಿಕ್ಸ್ ಮಾಡಿಬಿಟ್ಟು ಮಿಷಿನಿಗೆ ಕೊಟ್ಬಿಟ್ಟು ಹಿಟ್ಟು ಮಾಡಿಸ್ಕೋಬೇಕು, ಪೌಡ್ರ್ ಮಾಡಿಸ್ಕೋಬೇಕು. ನೋಡಿ ಮಿಷಿನಲ್ಲಿ ಪೌಡ್ರ್ ಮಾಡ್ಕೊಂಬಂದಿರೋದು ಇದು. ಇವಾಗ ಇದನ್ನು ಮುದ್ದೆ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನೀರು ಹಾಕೋತಾ ಇದ್ದೀನಿ. ನಾನು 2 ಮುದ್ದೆ ಹಾಕೋಷ್ಟು ಮಾಡ್ಕೋತಾ ಇದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಸಾಂಬಾರು ಜೊತೆ ತಿನ್ನೋದಾದರೆ ಉಪ್ಪು ಹಾಕೊಳ್ಳಿ, ಇಲ್ಲ ಬರೀದೇ ತಿಂತೀವಿ ಅಂದರೆ ಬೆಲ್ಲ ಹಾಕ್ಕೋಬೋದು. ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕಿದ್ರೆ ಗಂಟು ಕಟ್ಟಲ್ಲ ಅಂದ್ಬಿಟ್ಟು ಹಿಟ್ಟು ಹಾಕಿ ಕಲಿಸ್ತಾ ಇದ್ದೀನಿ. ಸ್ವಲ್ಪ ಹಸಿ ಹಿಟ್ಟು ಹಾಕಿ ಕಲಿಸ್ಕೊಂಡು ಅದು ನೀರು ಕುದೀತಾ ಇದೆ. ಇವಾಗ ಚೆನ್ನಾಗಿ ನೀರು ಕುದಿ ಬಂದಾಗ ಹಸಿ ಹಿಟ್ಟು ಹಾಕೋತಾ ಇದ್ದೀನಿ. ನೋಡಿ ಮೆಂತ್ಯದ ಹಿಟ್ಟು ಐತಲ್ಲ ಅದನ್ನು ಹಾಕೋತಾ ಇದ್ದೀನಿ. ಅದು ನೀರಿಗೆ ಎಷ್ಟು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಒಂದು 5 ನಿಮಿಷ ಹಂಗೆ ಇಟ್ಬಿಡ್ಬೇಕು. ಅದು ಸ್ವಲ್ಪ ಬೇಯ್ಕೋಬೇಕು, ಬೇಯಬೇಕು. ತಟ್ಟೆ ಮುಚ್ಚಿಬಿಟ್ರೆ ಒಂದು 5 ನಿಮಿಷ ಹಂಗೆ ಬೇಯ್ತದೆ ಅದು. ನೋಡಿ ಇವಾಗ ಒಂದು 5 ನಿಮಿಷ ಆಗಿದೆ. ಇವಾಗ ನೀಟಾಗಿ ಮುದ್ದೆ ಕೋಲಲ್ಲಿ ಆರಾಮ ಮಾಡ್ಕೊಬೋದು ನೀವು. ಅದು ನನಗೆ ಇದರಲ್ಲಿ ಕಂಫರ್ಟಬಲ್ಲು, ಅದಕ್ಕೆ ನಾನು ಇದರಲ್ಲಿ ಮಾಡ್ಕೊತಾ ಇದ್ದೀನಿ. ಸೌಟಲ್ಲಿ ನೀಟಾಗಿ ಗಂಟಿಲ್ದೇ ಇರೋ ಥರ ತಿರುಗಿಸ್ಕೊತಾ ಇದ್ದೀನಿ. ನೀಟಾಗಿ ಗಂಟಿಲ್ದೇ ಇರೋ ಥರ ಚೆನ್ನಾಗಿ ಮುದ್ದೆನ ತಿರುಗಿಸ್ಕೊತಾ ಇದ್ದೀನಿ. ಇವಾಗ ಮುಚ್ಚಿಟ್ಬಿಡೋದ ಒಂದು 10 ನಿಮಿಷ ಚೆನ್ನಾಗಿ ಬೇಯಬೇಕು. ಅದು ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿ ಇಟ್ಬಿಟ್ರೆ ಚೆನ್ನಾಗಿ ಬೇಯುತ್ತೆ. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ. ಮುದ್ದೆ ಕಟ್ಕೊತಾ ಇದ್ದೀನಿ. ಇದು ಹೆಲ್ತ್ಗೂ ಕೂಡ ಸಖತ್ ಒಳ್ಳೆಯದು ಮುದ್ದೆ. ನೀವು ಯಾವ ಸಾಂಬಾರು ಜೊತೆಗಾರು ಹಾಕ್ಕೊಂಡು ತಿನ್ಬೋದು ಮುದ್ದೆನ. ನಾನು ಚಿಕನ್ ಸಾಂಬಾರು ಜೊತೆಗೆ ಹಾಕೋತಾ ಇದ್ದೀನಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಸ್ವಲ್ಪನೂ ಕೈ ಬರಲ್ಲ, ಏನೂ ಬರಲ್ಲ, ಸಕ್ಕತ್ತಾಗಿರುತ್ತೆ. ಮಕ್ಕಳಿಗೆ ಒಳ್ಳೆಯದು, ನಮಗೂ ಒಳ್ಳೆಯದು. ಕೈ ಕಾಲೆಲ್ಲ ಗಟ್ಟಿ ಬರುತ್ತೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು, ತಿಂದು ನೋಡಿ. ಇವಾಗ ಬೇಳೆ ಸಾಂಬಾರಿಗೂ ಹಾಕ್ಕೋತಾ ಇದ್ದೀನಿ. ಬೇಳೆ ಸಾಂಬಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಹೆಲ್ತ್ಗೂ ತುಂಬ ಒಳ್ಳೆಯದು ಇದು. ವಾರಕ್ಕೊಂದು ಸತಿ ಮಾಡ್ಕೊಂಡು ತಿಂದರೆ ಸಾಕು. ಮಕ್ಕಳಿಗೂ ತುಂಬ ಒಳ್ಳೆಯದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.